ಇಮ್ಯಾಜಿನ್ ಮಾಡಿ, ಅರ್ಧ ಗ್ಲಾಸ್ ಸಕ್ಕರೆಯನ್ನು ನೀವು ಒಂದೇ ಬಾರಿ ತಿಂದರೆ ಏನಾಗುತ್ತೆ? ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಕಷ್ಟ ಆಗುತ್ತೆ ಅಲ್ವಾ? ಮಿರಿಂಡಾದ 600 ml ಬಾಟಲಿಯಲ್ಲಿ ಅದರ ಲೇಬಲ್ನಲ್ಲಿ ನೋಡಿದಾಗ 82.8 ಗ್ರಾಂಗಳಷ್ಟು ಸಕ್ಕರೆಯನ್ನು ಯೂಸ್ ಮಾಡುತ್ತಾರೆ. ನಮಸ್ಕಾರ ಸ್ನೇಹಿತರೆ. ಕೋಲ್ಡ್ ಡ್ರಿಂಕ್ಸ್ ನಮ್ಮ ಜೀವನದಲ್ಲಿ ಎಷ್ಟು ಕಾಮನ್ ಆಗಿದೆ ಅಂದರೆ, ನೀವು ಪ್ರಪಂಚದ ಯಾವುದೇ ದೇಶದ ಯಾವುದೇ ಹಳ್ಳಿಗೆ ಹೋದರೂ ಕೋಕಾ ಕೋಲಾದ ಬಾಟಲಿ ಸಿಕ್ಕೇ ಸಿಗುತ್ತದೆ. ನಿಮಗೆ ಗೊತ್ತಾ, ಪ್ರಪಂಚದ 2 ದೇಶಗಳು ಮಾತ್ರ ಕೋಕಾ ಕೋಲಾವನ್ನು ಬ್ಯಾನ್ ಮಾಡಲಾಗಿದೆ. ಅವೆಂದರೆ ಒಂದನೆಯದಾಗಿ ನಾರ್ತ್ ಕೊರಿಯಾ ಮತ್ತು ಎರಡನೆಯದಾಗಿ ಕ್ಯೂಬಾ. ಉಳಿದ ಎಲ್ಲ ದೇಶಗಳಲ್ಲೂ ಸಿನಿಮಾ ಹಾಲ್ಗಳಿಂದ ಹಿಡಿದು ಕ್ರಿಕೆಟ್ ಸ್ಟೇಡಿಯಂವರೆಗೂ, ಕಾಲೇಜ್ ಕ್ಯಾಂಟೀನ್ನಿಂದ ಸೇರಿ ಫಂಕ್ಷನ್ವರೆಗೂ, ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದ ಮುದುಕರವರೆಗೂ ಎಲ್ಲರೂ ಕುಡಿತಾನೇ ಇರ್ತಾರೆ. ಕೋಕಾ ಕೋಲಾ ಅವರದ್ದೇ ವೆಬ್ಸೈಟ್ನಲ್ಲಿ ತೋರಿಸ್ತಿದೆ, ಪ್ರತಿದಿನ 9.9 ಬಿಲಿಯನ್ ಬಾಟಲ್ಗಳು ಮಾರಾಟವಾಗುತ್ತದೆ ಅಂತ. ಇದು ಒಂದು ಕಂಪನಿಯ ಕಥೆಯಾದರೆ, ಪ್ರಪಂಚದಾದ್ಯಂತ ಎಲ್ಲ ಕಂಪನಿಗಳಿಂದ ಎಷ್ಟು ಬಾಟಲ್ಗಳನ್ನು ಜನರು ಸೇವಿಸುತ್ತಾರೆ? ಕೋಲ್ಡ್ ಡ್ರಿಂಕ್ಸನ್ನು ದ್ವೇಷಿಸುವವರು ಇದನ್ನು ಟಾಯ್ಲೆಟ್ ಕ್ಲೀನರ್ ಎಂದು ಕರೆಯುತ್ತಾರೆ. ಟಾಯ್ಲೆಟ್ ಕ್ಲೀನರ್ನಲ್ಲಿ ಹಲವು ಆ್ಯಸಿಡ್ಗಳು ಇರುತ್ತವೆ. ಹಾಗೆಯೇ ಕೋಲ್ಡ್ ಡ್ರಿಂಕ್ಸ್ಗಳಲ್ಲೂ ಹಲವು ಆ್ಯಸಿಡ್ಗಳು ಇರುತ್ತವೆ. ಅವೆಂದರೆ ಸೈಟ್ರಿಕ್ ಆ್ಯಸಿಡ್ ಮತ್ತು ಪ್ರಾಸ್ಪರಿಕ್ ಆ್ಯಸಿಡ್. ಸೈಟ್ರಿಕ್ ಆ್ಯಸಿಡ್ ಒಂದು ನ್ಯಾಚುರಲ್ ಆ್ಯಸಿಡ್ ಆಗಿದ್ದು, ಇದನ್ನು ನಾವು ಲಿಂಬು ಮತ್ತು ಕಿತ್ತಳೆ ಹಣ್ಣಿನಲ್ಲಿ ಪಡೆಯಬಹುದಾಗಿದೆ. ಎರಡನೆಯದಾಗಿ ಪ್ರಾಸ್ಪರಿಕ್ ಆ್ಯಸಿಡ್. ಇದು ಒಂದು ಫುಡ್ ಗ್ರೇಡ್ ಅಡಿಟಿವ್ ಆಗಿದ್ದು, ಇದನ್ನು E888 ನಂಬರಿಂದ ಕರೆಯಲಾಗುತ್ತದೆ. ಎಲ್ಲಾದರೂ ಅತಿ ಹೆಚ್ಚು ಸಕ್ಕರೆಯನ್ನು ಯೂಸ್ ಮಾಡುತ್ತಾರೋ ಅಲ್ಲಿ ಬೂಸ್ಟು ಮತ್ತು ಬ್ಯಾಕ್ಟೀರಿಯಾಗಳು ಉತ್ಪತ್ತಿಯಾಗುತ್ತವೆ. ಪ್ರಾಸ್ಪರಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾಗಳನ್ನು ತಡೆಯಲು ಹೆಲ್ಪ್ ಮಾಡುತ್ತದೆ. ಬೇರೆ ಎಲ್ಲ ಪದಾರ್ಥಗಳಲ್ಲೂ ವಿಟಮಿನ್ಸ್, ಮಿನರಲ್ಸ್, ಪ್ರೋಟೀನ್ ಆ್ಯಂಡ್ ಕಾರ್ಬೋಹೈಡ್ರೇಟ್ಗಳು ಸಿಗುತ್ತವೆ. ಆದರೆ ಈ ಬಾಟಲ್ಗಳಲ್ಲಿ ಸಕ್ಕರೆ ಮತ್ತು ಫ್ರೂಟ್ಸ್ ಕಲರ್ಗಳು ಮಾತ್ರ ಸಿಗುತ್ತವೆ, ಹೊರತು ಮತ್ತೆ ಏನೂ ಸಿಗುವುದಿಲ್ಲ. ಇದರಿಂದ ನೀವು ಹಲವು ಮಾರಣಾಂತಿಕ ಕಾಯಿಲೆಗಳಿಗೆ ಒಳಗಾಗಬಹುದು. ಇಷ್ಟೆಲ್ಲ ಶುಗರ್ ಒಬ್ಬ ಮನುಷ್ಯನು ತೆಗೆದುಕೊಳ್ಳಬಹುದೇ? ನಾವು ಮಾತಾಡ್ತಾ ಇರೋದು ಆ್ಯಡೆಡ್ ಶುಗರ್ ಬಗ್ಗೆ. ಮಿಲ್ಕಲ್ಲಿ ಲ್ಯಾಕ್ಟೋಸ್ ಮತ್ತು ಫ್ರೂಟ್ಸ್ಗಳಲ್ಲಿ ಫ್ರುಕ್ಟೋಸ್ ಇರುತ್ತದೆ. ಇವೆಲ್ಲ ನ್ಯಾಚುರಲ್ ಶುಗರ್ನ ಎಕ್ಸಾಂಪಲ್ ಆಗಿದೆ. ಅತಿ ಹೆಚ್ಚು ಆ್ಯಡೆಡ್ ಶುಗರ್ನಿಂದ ನಿಮಗೆ ಕೀಲು ನೋವು, ಕಣ್ಣಿನ ಸಮಸ್ಯೆಗಳು, ಲಿವರ್ ಡ್ಯಾಮೇಜ್ ಆಗಬಹುದು. ಟೈಪ್ 2 ನಂಥ ಡಯಾಬಿಟಿಸ್ನಂಥ ಕಾಯಿಲೆಗಳು ಬರಬಹುದು. ನಿಮಗೆ ಇಂತಹ ಕಾಯಿಲೆಗಳಿಗೆ ದಾಸರಾಗಬಾರದೆಂದರೆ ಎಲ್ಲ ಸಾಫ್ಟ್ ಡ್ರಿಂಕ್ಗಳನ್ನು ಅವಾಯ್ಡ್ ಮಾಡಿ, ಶುದ್ಧ ನೀರನ್ನು ಕುಡಿಯಿರಿ. ಇದನ್ನು ಅಭ್ಯಾಸ ಮಾಡಿಕೊಳ್ಳಿ. ಇದರಿಂದ ನೀವು ಶಾಶ್ವತವಾಗಿ ಸಕ್ಕರೆ ನೀರಿನಿಂದ ಮುಕ್ತರಾಗಬಹುದು.